ಹಾಯ್ ಎಲ್ಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ದೃಷ್ಟಿ ಭಟ್ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸುನೀತಾ ಪವನ್ಗೆ ಎಲ್ರಿಗೂ ಸ್ವಾಗತ. ಇಲ್ಲಿ ದೃಷ್ಟಿ ನೇತ್ರ ಬಾಗ್ಲಾಕೊಂಡಿರ್ತಾಳೆ. ನಿನ್ನೆ ಸಂಚಿಕೆಯಲ್ಲಿ ಆ ಡೋರ್ನ ಓಪನ್ ಮಾಡು ಅಂತ ತೊಡ್ತಲೇ ಇರ್ತಾಳೆ. ಅವಳು ಓಪನ್ ಮಾಡಿಬಿಟ್ಟು ದೃಷ್ಟಿನ ತಳ್ಳಿರ್ತಾಳೆ ಹಿಂದಕ್ಕೆ. ಅದನ್ನು ದತ್ತಾಬಾಯಿ ನೋಡಿರ್ತಾನೆ. ದತ್ತಾಬಾಯಿ ನೋಡಿದ ತಕ್ಷಣವೇ ಏನೂ ಮಾತಾಡೋದಿಲ್ಲ, ಪ್ರಶ್ನೆನೂ ಮಾಡಲ್ಲ ಯಾರಿಗೆ, ನೇತ್ರಗೆ. ಯಾಕೆ ಅಮ್ಮ ಈ ರೀತಿ ಮಾಡಿದೆ ಅಂತ ಕೂಡ ಕೇಳಲ್ಲ. ಅವಳೇ ಎಲ್ಲ ಕಥೆನೂ ಹೇಳಿಬಿಡ್ತಾಳೆ. ನೋಡು ಬ್ರೋ, ನಾನು ಎಷ್ಟು ಸೈಲೆಂಟಾಗಿದ್ದರೂ ಕೂಡ ನನ್ನ ಪಾಡಿಗೆ ನಾನು ಏನೋ ಡಿಸ್ಟರ್ಬ್ ಆಗಿದೆ, ನನ್ನ ಪಾಡಿಗೆ ನಾನು ಸರಿ ಮಾಡ್ಕೋತೀನಿ, ಇವಳು ಬಂದು ನನಗೆ ಸುಮ್ಮನೆ ತೊಂದರೆ ಕೊಡ್ತಾಳೆ ಅಂತ ಹೇಳ್ತಾಳೆ. ಹೇಳಿದ ತಕ್ಷಣ ಇವು ನಿಂತ್ಕೊಂಡು ಸುಮ್ಮನೆ ನಿಂತಿರ್ತಾನೆ. ಅವಳೇ ಎಲ್ಲ ಚಾಡಿನೂ ಇವಳ ಮೇಲೆ ಹೇಳ್ತಾಳೆ. ನಾನು ಸುಮ್ಮನೆ ಇದ್ದೆ, ನನ್ನ ಪಾಡಿ ನಾನು ಏನೋ ಯೋಚನೆ ಮಾಡ್ತಾಯಿದ್ದೆ, ನನ್ನ ಪಾಡಿ ನಾನು ಇರ್ತೀನಿ, ನಾನು ಸುಮ್ಮನೆ ಬಂದು ಡೋರ್ ಹಾಕ್ಕೊಂಡ ತಕ್ಷಣವೇ ಬಂದು ಹಿಂಸೆ ಕೊಡ್ತಿದ್ದಾಳೆ ಬ್ರೋ, ನನ್ನ ಪಾಡಿ ನನ್ನ ನೆಮ್ಮದಿಗೆ ಇರೋಕ್ಕೆ ಬಿಡೋದಿಲ್ಲ, ನನ್ನ ಹಿಂದೆ ಟಾರ್ಗೆಟ್ ಇಟ್ಟಿದ್ದಾಳೆ ಯಾವಾಗಲೂ ಅಂತ ಕೂಡ ಹೇಳ್ತಾಳೆ ಚಾಡಿನ. ಇಲ್ಲಿ ಇವಳು ಕೇಳ್ತಾ ಇರ್ತಾಳೆ, ಏನಕ್ಕೆ ನಮ್ಮ ದತ್ತಮ್ಮ ಇಲ್ಲಿ ಅಷ್ಟೊಂದು ವೇಷ ನಿನಗೆ ಅಂತ ಕೇಳಿದಾಗ, ಏನಕ್ಕೆ ಅಂತ ಕೇಳ್ತೀರಾ, ಅವನಿಂದ ನನಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾ ನಿನಗೆ ಅಂತ ಕೇಳ್ತಾನೆ. ಏನು ಪ್ರಾಬ್ಲಮ್ ಆಗಿದೆ ನಿನಗೆ ಅಂತಂದಾಗ, ನಾನು ಅವ್ನು ಮೆಕ್ಯಾನಿಕ್ ಆಗಿದ್ದಾಗ ನಮ್ಮ ತಂದೆನ ನಾನು ಕಳ್ಕೊಂಡೆ. ನನ್ನ ತಂದೆನ ಕಳ್ಕೊಂಡಿದ್ದಾದಮೇಲೆ ನಮ್ಮ ತಾಯಿ ನನ್ನ ತಂದೆ ಹೋಗಿದ್ದು ನೋಡಿ ಅವ್ರನ್ನೂ ಕೂಡ ಅವತ್ತೇ ನಾನು ಕಳ್ಕೊಂಡೆ. ಇವತ್ತಿಗೂ ಮಾತಾಡೋದಿಲ್ಲ ನಮ್ಮ ತಾಯಿ. ಇವೆರಡೂ ಪ್ರಾಬ್ಲಮ್ಮು ಅವನಿಂದನೇ ಅಲ್ವಾ ನನಗಾಗಿರೋದು. ಅವನ ಮೇಲೆ ನಾನು ದ್ವೇಷ ತೀರ್ಸ್ಕೊತೀನಿ ಅಂತ ಚಾಲೆಂಜ್ ಆಗ್ತಾನೆ. ಇಟ್ಕೊಂಡು, ಹೌದು ನಿನಗೆ ಇಷ್ಟೊಂದು ವೇಷ ಇದೆ ಅಂತ ಗೊತ್ತಿರಲಿಲ್ಲ, ಆದರೆ ನಾನು 8 ವರ್ಷದಿಂದ ಅವನ್ನ ನನ್ನ ಕೈ ಹಿಡಿತದಲ್ಲಿ ಇಟ್ಕೊಂಡು ನಾನು ಹೆಂಗೆ ಆಡಿದ್ರೆ ಹಂಗೆ ಹಾಡ್ತಾ ಇದ್ದ, ನಾನು ಹೆಂಗೆ ಕುಣಿಸಿದ್ರೆ ಹಂಗೆ ಕುಣಿತಾ ಇದ್ದ ಅಂತ ಕೂಡ ಹೇಳ್ತಾಳೆ. ಇಲ್ಲಿ ಇವಳು ಬಾಗ್ಲಾಕೊಂಡು ಕೂತಿರ್ತಾಳೆ ರೂಪ. ಅವರಮ್ಮ ಬಂದುಬಿಟ್ಟು ಸಡನ್ನಾಗಿ ಬಾಗಿಲ ಓಪನ್ ಮಾಡಿದ ತಕ್ಷಣ ನಿಟ್ಟು ಬಿದ್ದ ತಕ್ಷಣವೇ ಇವಳು ಯಾಕೆ ಇಷ್ಟೊಂದು ಶಾಕ್ ಆಗಿದ್ದಾಳೆ ಅಂತ ಕೂಡ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಚೆನ್ನಮ್ಮ, ಯಾಕೆ ದೃಷ್ಟಿ ನೀನು ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ದತ್ತಾಬಾಯಿ ಅವ್ರು ಎಷ್ಟು ಒಳ್ಳೆ ಮನಸ್ಸಿಟ್ಕೊಂಡು ನೀನು ನೋಡಬೇಕಂತ ಬಂದಾಗ ನೀನು ಯಾಕೆ ಬರಲಿಲ್ಲ ಅಂತಲೇ ಗೊತ್ತಾಗಲಿಲ್ಲ ರೂಪ ಅಂತ ಕೇಳಿದಾಗ ಅವಳು ಏನೂ ಮಾತಾಡೋದಿಲ್ಲ, ಸುಮ್ಮನೆ ಫೀಲಿಂಗಲ್ಲಿ ಕೂತಿರ್ತಾಳೆ. ಹೌದು, ನಿನಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನನಗೆ ಗೊತ್ತೇ ಆಗ್ತಿಲ್ಲ ರೂಪ, ನನಗಂತೂ ತುಂಬ ಬೇಜಾರಾಗ್ತಿದೆ. ದತ್ತಾಬಾಯಿ ಎಷ್ಟು ಒಳ್ಳೆಯರಂತ ಗೊತ್ತಾ ನಿನಗೆ, ಎಷ್ಟು ಕಷ್ಟ ಇದೆ ಅಂತ ಗೊತ್ತಾ ನಿನಗೆ, ಎಷ್ಟು ಒಳ್ಳೆ ಮನಸ್ಸಿದೆ ಅಂತ ಏನಾದರೂ ಗೊತ್ತಾ ನಿನಗೆ, ತುಂಬ ಒಳ್ಳೆ ಮನಸ್ಸಿದೆ ರೂಪ. ಆದರೆ ಇನ್ನೊಂದು ವಿಷಯ ಗೊತ್ತಾ, ಹುಷಾರು ಮಾಡಿಸ್ತೀನಿ ಅಂತ ಕೂಡ ಬಂದಿದ್ರು ಅವರು, ಆದರೆ ನೀನು ಅವ್ರನ್ನ ನೋಡೋಕ್ಕೆ ಬರಲೇ ಇಲ್ಲಲ್ಲ ರೂಪ ಅಂತ ಹೇಳಿದಾಗ ಅವಳು ಎದ್ದು ಬಂದು ಒಂದು ಸೈಡಿಗೆ ನಿಂತ್ಕೊಂಡು ಅಳ್ತಾ ಇರ್ತಾಳೆ. ಅದ ತಕ್ಷಣವೇ ಚೆನ್ನಮ್ಮ ಒಂದೇ ಮಾತಂತಾಳೆ, ನೀನು ಯಾಕೆ ಬರಲಿಲ್ಲ ಅಂತ ನನಗೆ ಗೊತ್ತು ಅಂತ ಹೇಳಿಬಿಡ್ತಾಳೆ. ಆವಾಗ ಇವಳು ಶಾಕ್ ಆಗಿಬಿಡುತ್ತೆ, ಏನಾದರೂ ನಾನು ಪ್ರೀತಿ ಮಾಡಿರೋ ವಿಷಯ ಅಮ್ಮನಿಗೆ ಗೊತ್ತಾಗ್ಬಿಡ್ತಾ ಅಂತ. ಅವಳು ಇನ್ನೊಂದು ಫ್ಲಾಶ್ ಬ್ಯಾಕಿಗೆ ಹೋಗ್ತಾಳೆ. ಅವಳು ಪ್ರೀತಿ ಮಾಡಿರೋದಾಗಿರ್ಬೋದು, ಅವಳು ಕೈ ಕೊಟ್ಟಿರೋದಾಗಿರ್ಬೋದು, ಅವರಿಬ್ಬರು ಎಂಜಾಯ್ ಮಾಡಿರೋದಾಗಿರ್ಬೋದು, ಆ ಫ್ಲಾಶ್ ಬ್ಯಾಕಿಗೆ ಹೋಗ್ತಾಳೆ. ಹಿಂದೆ ಏನೆಲ್ಲ ನಡೆದಿತ್ತೋ ಅದೆಲ್ಲ ಫ್ಲಾಶ್ ಬ್ಯಾಕಿಗೆ ಹೋಗ್ತಾಳೆ. ಅವರಮ್ಮ ಹೇಳಿರೋದಾಗಿರ್ಬೋದು, ಹೋಗಬೇಡ ಮಗಳೇ ಅಂತ ಪ್ರತಿಯೊಂದು ಫ್ಲಾಶ್ ಬ್ಯಾಕ್ನ ನೆನೆಸ್ಕೊಂಡು ತುಂಬ ಫೀಲ್ ಮಾಡ್ಕೋತಾಳೆ. ಮತ್ತು ದತ್ತಾಬಾಯಿ ಮನೆಗೆ ಬಂದಿರೋದಾಗಿರ್ಬೋದು, ಫೋಟೋ ತೋರಿಸಿರೋದಾಗಿರ್ಬೋದು, ದೃಷ್ಟಿ ಫೋಟೋ ತೋರಿಸಿರೋದು ಆಗಿರ್ಬೋದು, ನನ್ನ ಗಂಡ ದತ್ತಾಬಾಯಿ ಶ್ರೀರಾಮ್ ಪಟೇಲ್ ಅಂತ ಹೇಳಿರೋದಾಗಿರ್ಬೋದು, ಎಲ್ಲ ನೆನೆಸ್ಕೊಂಡ ತಕ್ಷಣವೇ ತುಂಬಾ ಫೀಲ್ ಮಾಡಿಕೊಂಡು ಬಂದು ಪಕ್ಕದಲ್ಲಿ ಭುಜದ ಮೇಲೆ ಕೈ ಹಾಕ್ಬಿಟ್ಟು, ಹೌದು ನಿನ್ಗೆ ಗೊತ್ತು ಯಾಕೆ ಬಂದಿಲ್ಲ ದತ್ತಾಬಾಯಿನ ನೋಡೋಕ್ಕೆ ಅಂತ ಅಂದು ಚೆನ್ನಮ್ಮ. ಅಂದ ತಕ್ಷಣವೇ ಅವಳಿಗೆ ತುಂಬ ಶಾಕಾಗಿ, ನೀನು ಯಾಕೆ ಬಂದಿಲ್ಲ ಅಂತ ಗೊತ್ತು ಮಗಳೇ, ನಿನಗೆ ಏನೋ ಅನ್ಯಾಯ ಆಗಿದೆ, ಯಾರೋ ಗಂಡಸರಿಂದನೇ ಅನ್ಯಾಯ ಆಗಿದೆ ಅಂತ ನನಗನ್ನಿಸ್ತಾ ಇದೆ, ದೌರ್ಜನ್ಯ ನಡೆದಿದೆ ನಿನ್ನ ಮೇಲೆ, ಅದಕ್ಕೆ ನೀನು ಇಷ್ಟೊಂದು ಹೆದರ್ಕೋತಾ ಇರೋದು ಗಂಡಸರನ್ನೇ ನೋಡಿದ್ರೆ, ನೀನು ಅದಕ್ಕೆ ಬಂದಿಲ್ಲ ಅಂತ ನನಗನ್ನಿಸ್ತಿದೆ ಅಂತ ಹೇಳಿದಾಗ ಅವಳೊಂದು ಸ್ವಲ್ಪ ಕಾಮ್ ಡೌನ್ ಆಗ್ತಾಳೆ. ಆದರೂ ಅಳ್ತಾ ಇರ್ತಾಳೆ. ಏನೋ ಒಟ್ಟಿಗೆ ನಡೆದಿದೆ, ನೋಡೋಣ ಮುಂದಿನ ಸಂಚಿಕೆಗಳಲ್ಲಿ ಅದೇನು ನಡೆದಿದೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಆ ರೀತಿ ಹೇಳ್ತಾಳೆ ಚೆನ್ನಮ್ಮ. ಹೇಳಿದ ತಕ್ಷಣ ಅವಳು ಕೂಡ ಸಿಕ್ಕಾಪಟ್ಟೆ ಹೇಳ್ತಾಳೆ. ಇವಳು ಕೂಡ ಚೆನ್ನಮ್ಮ ಕೂಡ ಹೇಳ್ತಾಳೆ, ಯೋಚನೆ ಮಾಡಬೇಡ ರೂಪ, ನಾನು ಇವಾಗ ಇರೋದು ನಾವೆಲ್ಲಿ ಗೊತ್ತಾ, ದತ್ತಾಬಾಯಿ ಶ್ರೀರಾಮ್ ಪಟೇಲ್ ಹಿಡ್ತದಲ್ಲಿದ್ದೀವಿ, ಅಂದರೆ ಅವರು ಇದರಲ್ಲಿದ್ದೀವಿ, ಯಾರು ಏನೂ ಮಾಡೋಕ್ಕಾಗೋದಿಲ್ಲ, ನೀನು ತಲೆನೇ ಕೆಡಿಸ್ಕೊಬೇಡ. ಕಷ್ಟಕ್ಕೆ ಆಗೋರು ದತ್ತಾಬಾಯಿ. ಹೆಣ್ಣಿನ ಕಷ್ಟ ಅಂತಂದರೆ ತುಂಬ ಇಷ್ಟಪಡ್ತಾರೆ, ಏಕೆಂದರೆ ಅವ್ರಿಗೆ ಹೆಣ್ಣಿನ ಮೇಲೆ ದ್ವೇಷ ಇದೆ, ಇಲ್ಲ ಅಂತೇಳಲ್ಲ, ಯಾಕೆಂದರೆ ಒಂದು ಹೆಣ್ಣಿನಿಂದ ಅವ್ರು ಮೋಸ ಹೋಗಿರೋ ಜೀವ ಅದು. ಆದರೂ ಕೂಡ ಯಾರೇ ಕಷ್ಟ ಅಂತ ಬಂದರೂ ಕೂಡ ಅವರು ಸಹಾಯ ಮಾಡ್ತಾರೆ. ಅಷ್ಟು ಒಳ್ಳೆ ಮನಸ್ಸಿದೆ ಅವ್ರಿಗೆ, ತುಂಬ ಒಳ್ಳೆ ಮನಸ್ಸಿದೆ. ಅಂಥ ಒಳ್ಳೆ ಮನಸ್ಸಿಗೆ ಒಂದು ಹೆಣ್ಣಿಂದ
ದ್ರೋಹ ಆಗಿದೆ ಅಂತ ಹೇಳ್ತಾಳೆ. ಹೇಳಿದ ತಕ್ಷಣ ಅವಳೇ ಅಂತ ಗೊತ್ತಿದ್ರು ಹೇಳಲ್ಲ. ರೂಪ, ನಾನು ಅದಕ್ಕೆ ರೂಪ ಹೇಳಿದ್ದು, ಅವತ್ತು ನಿನಗೆ ತುಂಬ ಬೇಡ್ಕೊಂಡೆ ನಾನು, ಬೇಡ ಎಲ್ಲಿ ಹೋಗಬೇಡ ರೂಪ, ನಮ್ಮನ್ನು ಬಿಟ್ಟು ಹೋಗಬೇಡ ಅಂತಂದರೆ ನೀನು ಹಠ ಮಾಡಿ ಹೋದೆ. ಇವತ್ತು ನೋಡು ನಿನಗೆ ಎಂಥ ಪರಿಸ್ಥಿತಿ ಬಂದಿದೆ. ಬೇಡ ಅಂತ ಅಷ್ಟು ಕನ್ವಿನ್ಸ್ ಮಾಡಿದ್ರು ಕೂಡ ನಮ್ಮ ಮಾತು ಕೇಳಿಲ್ಲ, ನೀನು ಮನೆ ಬಿಟ್ಟು ಹೊರಟೋದೆ ಅಂತ ಹೇಳಿದಾಗ ಅವ್ರ ಅಮ್ಮನ್ನ ಹಗ್ ಮಾಡಿಕೊಂಡು ಅಳ್ತಾ ಇರ್ತಾಳೆ ರೂಪ. ತುಂಬಾ ಫೀಲ್ ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಏಕೆಂದರೆ ಇದೆಲ್ಲ ಹೆಣ್ಣೆತ್ತಿರೋರಿಗೆ ಮಾತ್ರ ಕಷ್ಟ ಗೊತ್ತಾಗುತ್ತೆ, ಎಲ್ರಿಗೂ ಗೊತ್ತಾಗಲ್ವಲ್ಲ. ಹೆಣ್ಣು ಅಂತಂದರೆ ಒಂದು ಒಳ್ಳೆ ಏನಂತಂದರೆ ಹೇಳೋಕ್ಕೆ ಆಗಲ್ಲ ಹೆಣ್ಣಿನ ಬಗ್ಗೆ ಬಿಡಿ. ಇಲ್ಲಿ ದೃಷ್ಟಿನ ಕೂಡ ದರ ಹೇಳ್ಕೊಂಡು ಬರ್ತಾನೆ ಕೈ ಹಿಡ್ಕೊಂಡು ದತ್ತಾಬಾಯಿ. ಹೇಳ್ಕೊಬಂದು ನಿನಗೇನಾಗಿದೆ, ನಿನಗೆ ಎಷ್ಟು ಸರಿ ನಿನ್ಗೆ ವಾರ್ನಿಂಗ್ ಕೊಡೋದು, ನನ್ನ ತಂಗಿರ ಸುದ್ದಿಗೆ ಹೋಗಿ ಕೂಡ್ದು ನೀನು ಅಂತ ನಾನು ಎಷ್ಟು ಸರಿ ಹೇಳಬೇಕು ಅಂತ ಅಂದಾಗ ದೃಷ್ಟಿ ಹೇಳ್ತಾಳೆ, ರೀ ಅದೇನಾಯಿತು ಗೊತ್ತಾ, ಅಳ್ತಾ ಇದ್ರು ನೇತ್ರಮ್ಮ ಅಂತ ಅಂದಾಗ, ಹಳ್ಳಿ ಬಿಡು, ಅವಳಿಗೆ ಮೆಚುರಿಟಿ ಬಂದಿದೆ, ಅವಳ ಪ್ರಾಬ್ಲಮ್ನ ಅವಳೇ ಸಾಲ್ವ್ ಮಾಡ್ಕೊಳ್ತೀನಿ ಅಂತ ಹೇಳಿದಾಳಲ್ವಾ, ನೀನು ಯಾಕೆ ಅವ್ರ ಸುದ್ದಿಗೆ ಹೋಗ್ತೀಯ ಅಂತಂದಾಗ, ರೀ ಅವ್ರು ನನ್ನ ನಾದ್ನಿ ಅಂತಂದಾಗ, ಅವ್ರಿನ್ನೂ ಒಪ್ಪಿಲ್ಲ ನಿನ್ನ ಅತ್ತಿಗೆ ಅಂತ, ನೀನು ಹೇಗೆ ನಾದ್ನಿ ಅಂತ ಅಂದ್ಕೊಳ್ತೀಯ, ನಾನು ಮದುವೆ ಆಗಿದ್ದೀನಿ ಅನ್ನೋ ಒಂದು ರೀಸನ್ಗೆ ಸುಮ್ಮನಿದ್ದಾರೆ ಅವರು, ನೀನೇನಕ್ಕಾಗ ಅನ್ಕೋತೀಯಾ ನನ್ನ ನಾದ್ನೀರು ಅಂತ, ಅವ್ರಿನ್ನೂ ಒಪ್ಪೇ ಇಲ್ವಲ್ಲ ನೀನು ಅಂತ ಗದರ್ತಾನೆ. ಅಲ್ಲ ರೀ, ನಾನು ಹೇಳೋದು ಕೇಳ್ರಿ, ಅವಳು ತುಂಬ ಅಳ್ತಿದ್ಲು ಕಣ್ರಿ ಹಾಗಾಗಿ ಅಂತಂದಾಗ, ಅವಳು ಹೇಳಿದ್ಲಲ್ವಾ, ಅವಳಿಗೂ ಸ್ವಲ್ಪ ಸ್ಪೈಸ್ ಬೇಕಲ್ವಾ, ಹಾಂ ಜಾಗ ಬೇಕು ತಾನೆ, ಅವಳು ಫೀಲಿಂಗ್ಸ್ನ ಅವಳು ಸರಿ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ತಾನೆ ಅವಳು ಕೂಡ ಸರಿ ಹೋಗೋದು, ನೀನು ಹೋಗಿ ಹಿಂದೆನೇ ಪ್ರೆಷರ್ ಹಾಕಿದರೆ ಅವಳು ಏನು ಸರಿ ಹೋಗ್ತಾಳೆ ಅಂತ ದತ್ತಾಬಾಯಿ ಹೇಳಿದಾಗ, ದೃಷ್ಟಿ ಎಷ್ಟೇ ಹೇಳಿದ್ರು ಕೂಡ ಕೇಳೋ ಪರಿಸ್ಥಿತಿಲೇ ಇರಲ್ಲ ದತ್ತಾಬಾಯಿ. ಪ್ರತಿಯೊಂದು ಕ್ಷಣವೂ ಅಷ್ಟೇ, ಯಾವಾಗೂ ಅದೇನೋ ಹೇಳ್ತಾರಲ್ಲ, ಆದ್ರದ ಕೈಗೆ ಬುದ್ಧಿ ಅದೇನೋ ಹೇಳ್ತಾರೆ, ಆದ್ರದ ಕೈಗೆ ಕೈ ಕೊಡಬಾರ್ದು ಅಂತ ಏನೋ ಹೇಳ್ತಾರೆ, ಆ ಥರದ ಸಿಟ್ಟಿನ ಕೈಗೆ ಕೈ ಕೊಡಬಾರ್ದು ಅಂತ. ಹಾಗೆ ಯಾವಾಗಲೂ ಅಷ್ಟೇ ಆತ್ರಪಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಬೈತಲೇ ಇರ್ತಾನೆ ದೃಷ್ಟಿಗೆ. ಅವಳೆಷ್ಟೇ ಹೇಳೋಕ್ಕೋದ್ರೂ ಕೂಡ ಕೇಳೋ ಪರಿಸ್ಥಿತಿ ಅಂತೂ ಇರಲ್ಲ. ಇಲ್ಲಿ ಹೇಮ ಬಂದ್ಬಿಟ್ಟು ಇವರಿಬ್ಬರು ಜಗಳಾಡೋದನ್ನ ಎಂಟರ್ಟೈನ್ಮೆಂಟ್ ಮಾಡ್ಕೋತಾಳೆ. ಅಂದರೆ ಅವರಿಬ್ಬರು ನೋಡಿ ತುಂಬ ಖುಷಿ ಪಡ್ತಾಳೆ, ಅವಳಿಗೆ ಅದೇ ಅಲ್ವ ಬೇಕಾಗಿರೋದು ಖುಷಿ. ಆ್ಯಕ್ಚುಲಿ ಅದನ್ನು ನೋಡಿ ಖುಷಿ ಪಡ್ತಾ ಇರ್ತಾಳೆ. ಖುಷಿ ಪಟ್ಬಿಟ್ಟು ನನಗಿದೇ ಬೇಕಾಗಿದ್ದು ನಿಮ್ಮಿಬ್ಬರ ಮಧ್ಯದಲ್ಲಿ, ದೃಷ್ಟಿ ನಿನ್ನ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ಇದೊಂದೇ ಕಾರಣ, ಸಾಕು ಕಣೆ ಅಂತ ಹೇಳಿಬಿಟ್ಟು ಅವಳ ಪಾಡಿಗೆ ಅವಳು ಹೊರಟೋಗ್ತಾಳೆ. ದತ್ತಾಬಾಯಿ ಹೇಳಿಬಿಟ್ಟು, ದಯವಿಟ್ಟು ಹೇಳ್ತೀನಿ ಯಜಮಾನ್ತಿ, ನನ್ನ ಹೆಣ್ಮಕ್ಳ ಸುದ್ದಿಗೆ ನೀನು ಹೋಗಬೇಡ, ಅವ್ರ ಮನಸ್ಸು ಗೆಲ್ಲ ಪ್ರಯತ್ನ ಮಾಡು, ಬಟ್ ಅವ್ರ ಬಗ್ಗೆ ನನ್ನ ಹತ್ರ ಚಾಡಿನೇ ಹೇಳಬೇಡ ನೀನು. ಇಷ್ಟು ದಿನ ಆಗಿದೆ, ಗೆಲ್ಲಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದೆಯಾ ನೀನು ಅಂತ ಹೇಳಿದಾಗ ಇವಳೊಂದು ಫೋನ್ ಬರುತ್ತೆ, ಫೋನ್ ನೋಡ್ಕೊಂಡು ಹೋಗ್ತಾಳೆ. ಇಲ್ಲಿ ದೃಷ್ಟಿ ಬಂದ್ಬಿಟ್ಟು ಅಡುಗೆ ಮನೇಲಿ ಕೆಲಸ ಮಾಡಬೇಕಾದಾಗ ಅದನ್ನೇ ಯೋಚನೆ ಮಾಡ್ತಾಳೆ, ಇವರಿಗೆ ಎಷ್ಟು ತಂಗಿರಂದರೆ ಪ್ರಾಣ, ಆದರೆ ಅವ್ರು 3 ಜನ ಸೇರಿಕೊಂಡು ನನ್ನ ಯಜಮಾನರಿಗೆ ಎಷ್ಟು ತೊಂದರೆ ಕೊಡ್ತಿದ್ದಾರೆ ಅಂತ ಅದು ನನಗೆ ಮಾತ್ರ ಗೊತ್ತು. ನನಗೆ ಹೇಗೆ ಅರ್ಥ ಮಾಡಿಸ್ಲಿ ಇವ್ರಿಗೆ, ನನಗಂತೂ ಬೇಜಾರಾಗಿ ಹೋಗ್ಬಿಟ್ಟಿದೆ. ಎಷ್ಟು ಪ್ರೀತಿ ಮಾಡ್ತಾನೆ, ಎಷ್ಟು ಒಳ್ಳೆ ಮನಸ್ಸಿದೆ ನನ್ನ ಹಸ್ಬೆಂಡ್ಗೆ, ನನ್ನ ಗಂಡನಿಗೆ, ಆದರೂ ಕೂಡ ಇವ್ರು ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಫೀಲ್ ಮಾಡ್ಕೋತಾ ಇರ್ತಾಳೆ ದೃಷ್ಟಿ. ಫೀಲ್ ಮಾಡ್ಕೊತಿರ್ಬೇಕಾದಾಗ ಅಡುಗೆ ಮನೆಯಲ್ಲಿ ತುಂಬ ನೊಂದ್ಕೋತಾ ಇರ್ತಾಳೆ. ಸೈಲೆಂಟ್ ಬಂದ್ಬಿಟ್ಟು ಇಲ್ಲಿ ಎಣ್ಣೆ ಕುಡಿತಾ ಇರ್ತಾನೆ, ಚೆನ್ನಾಗಿ ಎಣ್ಣೆ ಏರಿಸ್ತಾ ಇರ್ತಾನೆ ಅವನ ಪಾಡಿಗೆ ಅವನು. ಎಣ್ಣೆ ಏರಿಸ್ಬೇಕಾದಾಗ ಎಣ್ಣೆಯಲ್ಲಿ ಏನೋ ಒಂದು ಮಜಾ ಇರುತ್ತಲ್ವ, ಈ ಎಣ್ಣೆ ಕುಡಿಬೇಕಾದಾಗ ಇಲ್ಲಾಂದರೆ ಒಂದು ಲವ್ ಫೇಲ್ಯೂರ್ ಆಗಬೇಕು, ಇಲ್ಲ ಅಂತಂದರೆ ಏನಾದರೂ ಫೀಲಿಂಗ್ಸ್ ಇರಬೇಕು. ನನಗೆ ಎರಡೂ ಇಲ್ಲ, ನಾನು ಯಾರನ್ನೂ ಇಷ್ಟನೇ ಪಟ್ಟಿಲ್ಲ ಅಂಥೇಳಿ ಆದರೂ ಕೂಡ ಎಣ್ಣೆ ಕುಡಿತಾ ಇರ್ತಾನೆ. ಇಲ್ಲಿ ಒಂದು ಸೌಂಡ್ ಬರುತ್ತೆ, ಸೌಂಡ್ ಬಂದ ತಕ್ಷಣ ಮುಖ ಮುಚ್ಕೋತಾನೆ. ಅಲ್ಲಿ ಬಜರಂಗಿ ಆಗಿರ್ತಾನೆ. ಬಜರಂಗಿ ತುಂಬ ಫೀಲ್ ಮಾಡಿಕೊಂಡು ಬಂದು ಕೂತಿರ್ತಾನೆ. ಆ ನೇತ್ರಾಗೆ ನೋವು ಕೊಟ್ಟಿರೋದಾಗಿರ್ಬೋದು, ನೇತ್ರ ಬಂದು ಇವನು ಬಜರಂಗಿ ನೋವು ಕೊಟ್ಟಿರೋದಾಗಿರ್ಬೋದು, ನನ್ನ ಸುದ್ದಿಗೆ ಬರ್ಬೇಡ, ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಎಲ್ಲಿ ಬೇಕಾದ್ರೂ ಇರ್ತೀನಿ ಅಂತ ಅಂದಿರೋದಾಗಿರ್ಬೋದು, ಅದನ್ನೆಲ್ಲ ನೆನ್ಪು ಮಾಡ್ಕೋತಾನೆ. ತಿರ್ಗಿ ಅವನು ಇವಳು ಹಿಂದೆ ಬಿದ್ದಿರೋ ಹುಡುಗ ಕೂಡ ಅಷ್ಟೇ, ನಾನು ಅಂದರೆ ಅವಳು ದತ್ತಾಬಾಯಿ ತಂಗಿ ಅಂತ ಇಷ್ಟಪಟ್ಟಿದ್ದೀನಿ, ಇಲ್ಲಾಂದ್ರೆ ಅವಳಿಂದ ಯಾರು ಹೋಗ್ತಾರೆ ಅಂತ ಒಂದು ಫ್ರೆಂಡ್ ಜೊತೆ ಮಾತಾಡಿರೋದು ಆಗಿರ್ಬೋದು, ಈ ರೀತಿ ಎಲ್ಲ ಅವ್ನು ನೆನೆಸ್ಕೊಂಡು ತುಂಬ ಫೀಲ್ ಮಾಡ್ಕೋತಾನೆ. ಆವಾಗ ಹಿಂಗೆ ಓಪನ್ ಮಾಡ್ತಾನೆ, ಸೈಲೆಂಟು, ಒಂದು ದತ್ತಾಬಾಯಿ ಆಗಿರಲ್ಲ ಇಲ್ಲಿ, ಬಜರಂಗಿ ಆಗಿರ್ತಾನೆ. ಬಜರಂಗಿ ನೀನಾ ನಾನು ದತ್ತಾಬಾಯಿ ಅಂದ್ಕೊಂಡೆ ಅಂತಂದಾಗ ಎಣ್ಣೆ ಹಾಕೋತಾನೆ ಗ್ಲಾಸ್ ಒಳಗಡೆ. ಅಯ್ಯೋ ನೀನು ಎಣ್ಣೆ ಕುಡಿತೀಯಾ, ನೀನು ಎಣ್ಣೆ ಕುಡಿದಿದ್ದೇನೆ ನನಗೆ ಮದುವೆ ಆಗಲ್ಲ, ಮದುವೆ ಆಗಬಾರ್ದು, ನನ್ನ ಜೀವನನೂ ಸಾಗಿಸ್ಬಾರ್ದು ಅಂತ ಚಾಲೆಂಜ್ ಹಾಕ್ಕೊಂಡಿದ್ದೆ. ನೀನು ಎಣ್ಣೆ ಹೊಡಿತಾ ಇಲ್ವಲ್ಲ, ನೀನು ಎಣ್ಣೆ ಹೊಡೆದ್ರೆ ನನ್ನ ಜೀವನ ಎತ್ಕೊಟ್ಟು ಹೋಗುತ್ತೆ. ಇವಾಗ ನೀನು ಎಣ್ಣೆ ಏನಾದ್ರು ಕುಡ್ದೆ ಅಂತಂದರೆ ನಾನು ಚಾಲೆಂಜ್ ಹಾಕಿರೋದೆಲ್ಲ ಉಲ್ಟಾ ಆಗಿ ನನಗೆ ಜೀವನವೂ ಇರಲ್ಲ, ನನ್ನ ಲೈಫ್ ಈ ವಯಸ್ಸಿಗೆ ಮುಗ್ದೋಗ್ಬಿಡುತ್ತೆ ಅಂತ ಹೇಳಿದಾಗ, ಯಾರೋ ಎಣ್ಣೆ ಲೋಟಿಗೆ ಹಾಕೊಂಡ ತಕ್ಷಣ ಎಣ್ಣೆ ಕುಡಿತಾರಂತಂದರು ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋತಾನೆ. ಅವಳು ಮಿರರ್ಲ ಹತ್ತಿಸ್ಕೊಂಡು ನನ್ನ ಜೀವ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯಾ ಅಂತೆಲ್ಲ ಹೇಳಿರ್ತಾನೆ ಅವನು. ಅದನ್ನೆಲ್ಲ ನೆನಪು ಮಾಡ್ಕೋತಾ ಇರ್ತಾನೆ. ನೇತ್ರನ ಕರ್ಕೊಂಡೋಗಿ ರೋಡಿ
ಮತ್ತು ಫ್ರೆಂಡ್ ಜೊತೆ ಹೇಳಿರೋದಾಗಿರ್ಬೋದು, ಅವಳ ಹಿಂದೆ ಬಿದ್ದಿರೋದೇ ಬೇರೆ ರೀಸನ್ಗೋಸ್ಕರ ಅಂತ ಹೇಳಿರೋದಾಗಿರ್ಬೋದು, ಅವ್ನ ಕೆಟ್ಟು ಮುಖ ಬಜರಂಗಿಗೆ ಗೊತ್ತಾಗಿರುತ್ತೆ. ಅದನ್ನೆಲ್ಲ ನೆನಪು ಮಾಡಿಕೊಂಡು ಕೊರ್ಗಿ 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 ಸಾಯ್ತಾ ಇದ್ದಾನೆ. ಏನು ಪ್ರಾಬ್ಲಮ್ ಇದೆ ಹೇಳು ಬಜರಂಗಿ ಅಂತ ಅಂದಾಗ, ಬಜರಂಗಿ ಬಾಸ್ ಅಂತ ಅಂದಾಗ, ನಿನಗೆ ಯಾಕೋ ನನಗೆ ಸಿಟ್ಟು ಬರ್ತಾ ಇದೆ, ಈ ಸಿಟ್ಟಿಗೆ ನಾನು ಏನು ಮಾಡಬೇಕನ್ನೋದೇ ನನಗೆ ಗೊತ್ತಾಗ್ತಿಲ್ಲ, ಈ ಸಿಟ್ಟೆ ನನಗೆ ಜಾಸ್ತಿ ತಲೆ ಕೆಡಿಸ್ತಾ ಇದೆ ಅಂತಂದಾಗ, ಅಯ್ಯೋ ಸಿಟ್ಟು ಬರೋಕ್ಕೆ ಏನಾದರೂ ಒಂದು ರೀಸನ್ ಇರಬೇಕಲ್ವಾ, ನಿನಗೇನಕ್ಕೆ ಸುಮ್ಮನೆ ಸಿಟ್ಟು ಬರುತ್ತೆ ಅಂತ ಸೈಲೆಂಟ್ ಹೇಳ್ತಾನೆ. ಇಲ್ಲಿ ದೃಷ್ಟಿ ಕೂಡ ಸೌಂಡ್ ಆಗುತ್ತೆ. ಒಂದು ಸೌಂಡ್ ಆದ ತಕ್ಷಣ ಏನು ಸೌಂಡ್ ಆಗ್ತಿದೆ ಅಂತ ಹೇಳಿಬಿಟ್ಟು ಹೊರಗಡೆ ಬರ್ತಾಳೆ. ಇಲ್ಲಿ ನೇತ್ರ ಹೊರಗಡೆ ಹೋಗೋಣ ಅಂತ ಹೊರಗಡೆ ಬರ್ತಾ ಇರ್ತಾಳೆ, ಅಂದರೆ ನೈಟ್ ಟೈಮಲ್ಲಿ. ಅಯ್ಯೋ ನೇತ್ರಮ್ಮ ಯಾಕೋ ಇಷ್ಟೊತ್ತಿನಾಗ ಹೊರಗಡೆ ಹೋಗ್ತಿದ್ದಾಳೆ, ಹಿಂದೆ ಫಾಲೋ ಮಾಡೋಣ, ಇಲ್ಲ ಅಂತಂದರೆ ಹಿಂದೆ ದತ್ತಬಾಯಿಗೆ ಹೇಳೋಣ, ಇಲ್ಲಾಂದರೆ ನಮ್ಮ ಯಜಮಾನ್ರಿಗೆ ಹೇಳೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲ ಇಲ್ಲ ಇಲ್ಲ, ನಾನೇನಾದ್ರು ಹಿಂದೆ ಬಿದ್ದರೆ ನನ್ನ ಫಾಲೋ ಮಾಡೋಕ್ಕೆ ಬಂದಿದ್ದಾಳೆ ಅಂತೇಳಿ ಅದು ತಪ್ಪಾಗಿ ಅರ್ಥ ಆಗುತ್ತೆ, ಏನು ಮಾಡೋದೀಗ, ನಾನು ಅವ್ರಿಗೂ ಹೇಳೋಕ್ಕಾಗಲ್ಲ, ಇತ್ತಗೆ ನಾನು ಇದು ಮಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿಗೆ ಬಂದು ಕುಂತಿದೆ ಅಂತ ಹೇಳಿಬಿಟ್ಟು ತುಂಬ ಫೀಲ್ ಮಾಡ್ಕೊತಾಳೆ ದೃಷ್ಟಿ. ನೇತ್ರ ಅವರು ಹೊರಗಡೆ ಹೋಗ್ತಾರೆ, ಇಲ್ಲಿ ಕೂಡ ಇವಳು ಫೀಲ್ ಮಾಡ್ಕೊಂಡು ನಿಂತಿರ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ, ಮತ್ತೆ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.